ಹಾಯ್ ನಮಸ್ಕಾರ. ವೆಲ್ಕಮ್ ಟು ಶಾರಸ್ ಕಿಚನ್. ಇವತ್ತಿನ ರೆಸಿಪಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇವಾಗ ನೋಡಿ ಇಷ್ಟು ಹುರಿದ್ರೆ ಸಾಕು. ಇವಾಗಿದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಪುಡಿ ಮಾಡಿಕೊಂಡು ಇಟ್ಕೋಬೇಕು. ನಂತರ ಮತ್ತೆ ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡೋಣ. ಒಂದು ಪ್ಲೇಟಿಗೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿರೋ ಒಂದೆರಡು ಈರುಳ್ಳಿನ ಹಾಕಿ, ಹಾಗೆ ಟೊಮೊಟೊ, ಆವಾಗಲೇ ಪುಡಿ ಮಾಡಿಟ್ಟಿರೋ ಶೇಂಗಾದು ಪುಡಿ, ಸ್ವಲ್ಪ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ ಪೇಸ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು, ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ, ಹಾಕಿದ್ರೆ ಟೇಸ್ಟಾಗಿರುತ್ತೆ. ಸ್ವಲ್ಪ ಗುರಳ್ ಪುಡಿ ಅಂದರೆ ಹುಚ್ಚೆಳ್ಳು ಚಟ್ನಿ, ಸ್ವಲ್ಪ 1-2-3 ಸ್ಪೂನು ಎಣ್ಣೆ ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕಲಿಸಿ, ಇದು ಸ್ಟಫಿಂಗು ರೆಡಿ ಮಾಡೋಕ್ಕೆ ಇಟ್ಟಿರೋದು. ಇವಾಗಿದ್ದು ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಹೀರೆಕಾಯಿನ ಈ ಥರ ಫ್ರೆಶ್ ಆಗಿರೋ ಹೀರೆಕಾಯಿ, ಎಳೆ ಹೀರೆಕಾಯಿ ತೊಗೊಂಡಿರೋದು, ಇವಾಗ ಇದನ್ನು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಸಿಪ್ಪೆಲ್ಲ ಈ ಥರ ತೆಗೆದು ಇದನ್ನ ನೀಟಾಗಿ ಇಷ್ಟು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇಷ್ಟಾದರೆ ಸಾಕು. ಇವಾಗ ಇದನ್ನು ಬದನೆಕಾಯಿ ಎಣ್ಗಾಯಿಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದರಲ್ಲಿ 4 ಭಾಗ ಥರ ಈ ಥರ ಕಟ್ ಮಾಡ್ಕೊಳ್ಳಿ, ಅಂದರೆ ಸ್ಟಫಿಂಗ್ ತುಂಬಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕು. ಹಾಗೆ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಬೇಕು. ಇವಾಗ ಸ್ಟಫಿಂಗ್ ರೆಡಿ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ತಗೊಂಡು ಈ ಥರ ತುಂಬಬೇಕು. ಹಾಗೆ ನಿಧಾನಕ್ಕೆ ಎಲ್ಲವನ್ನು ತುಂಬ್ಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು, ಯಾಕಂದರೆ ಸ್ಟಫಿಂಗ್ ಹೊರಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು ಈ ಥರ ಎಲ್ಲವನ್ನು. ಇವಾಗ ಒಗ್ಗರಣೆ ಮಾಡೋಣ. ಅದಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 4-5 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಇಂಗು, ಆವಾಗಲೇ ಸ್ಟಫಿಂಗ್ ರೆಡಿ ಮಾಡಿಟ್ಟಿದ್ವಲ್ಲ ಹೀರೆಕಾಯ್ದು, ಅದನ್ನು ಇವಾಗ ಇದರಲ್ಲಿ ಹಾಕಬೇಕೀಗ. ಈ ಥರ ಒಂದೊಂದೇ ಈ ಥರ ಇಟ್ಬಿಟ್ಟು ಇವಾಗ ಇದನ್ನು ಮತ್ತೆ ಸ್ವಲ್ಪ ಕಲಿಸ್ಕೋಬೇಕು. ಇವಾಗ ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಒಂದು ಸ್ವಲ್ಪ ನೋಡಿ ಬೆಂದಿದೆ ಎಲ್ಲ, ಹೇಗೆ ಎಣ್ಣೆ ಎಲ್ಲ ಬಿಟ್ಟಿದೆ ಅಂತ. ಹಾಗೆ ಸ್ಟಫಿಂಗಿಂದು ಉಳಿದಿತ್ತಲ್ಲ ಪಲ್ಯ, ಅದನ್ನು ಮತ್ತೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಇದೇ ಪ್ಲೇಟ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ 1-2 ನಿಮಿಷ ಕುದಿಸ್ಕೋಬೇಕು. ಇವಾಗ ನೋಡಿ ಎಲ್ಲ ಕುದ್ದಿದೆ. ಹಾಗೆ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇರೋರಿದ್ದರೆ, ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ನೋಡಿ ಈ ಪಲ್ಯ ರೆಡಿ ಆಯಿತು. ಇದು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.